ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಉದಾಹರಣೆಗೆ ಒಂದು ಸುಧನ ಕಾಳು ಅಂತ ಇಟ್ಕೊಳ್ಳಿ. ಆವಾಗ ನಮ್ಮ ಬಾಲ್ಯದಲ್ಲಿ ಇನ್ನು ಸಾಮಾನ್ಯ 40 ವರ್ಷದ ಹಿಂದೆ ಆಗ ಸುಧನ್ವನ್ನು ಬೇಗದಿ ರಣಕನ್ನುವಾಗುತ್ತ ಮುದದಿಂದ ಬಾಗುತ್ತ ಜನನ್ಗೆ ಒಂದು ಅಂತಲಿತ್ತು ಆವಾಗ ಅಷ್ಟೇ. ಈಗ ಆಗಲ್ಲ. ತಡೆದು ಸೂತನು ಅರ್ಥದ ಹೇಳಿಕ್ ನಂಗೆ ಬರುವುದಿಲ್ಲ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ಸಾಮಾನ್ಯವಾಗಿ ಒಂದು 15 ಸಾರಿ ಕೂತ್ಕೊಂಡು ಮಲ್ಕೊಂಡು ಅಯ್ಯೋ ದೇವರೇ, ಅಲ್ಲಿ ಅರ್ಜುನ ಮಾಡಿದ್ದವನು ನಿಂತು ಕಾದು ಸಾಕಾಗಿ ಹೋಗ್ತದೆ. ಇದು ಬರೀ ಈ ಒಂದು ಪ್ರಸಂಗದಲ್ಲೇ ಅಲ್ಲ, ಕೆಲವೇ ಪ್ರಸಂಗದಲ್ಲಿ. ಈಗ ಕಲಾವಿದರು ಇವತ್ತಿನ ಹೇಳಿದ್ರೆ ಈಗ ಮೊಬೈಲ್ ಹಾಕೊಳ್ಳಿ, ಆಮೇಲೆ ನಿಮ್ಮದೇನು ಹೇಳ್ತಾರಲ್ಲ ವಾಟ್ಸಪ್ ಮತ್ತೊಂದ್ರೆ ಇನ್ನೊಂದ್ರಲ್ಲಿ ಯಾವುದೇ ಬಗ್ಗೆ ಮಾತನಾಡೋದು ಬಹಳ ಕಷ್ಟಕರ. ಉದಾಹರಣೆಗೆ 1 ವರ್ಷದ ಹಿಂದೆ ನಮ್ಮ ಮೇಳದಲ್ಲಿ ಕನಕಾಂಗ ಕಲ್ಯಾಣದಲ್ಲಿ ಈ ಕೌರವನ ಪಡೆಗೆ ವೇಷಗಳು ಮಾಡ್ಕೊಂಡು ಬರ್ಬೋದಿತ್ತು. ಕೌರವನ ಪಡೆಯಲ್ಲಿ ಬಂದು ಮಕ್ಕಳೆಲ್ಲ ಬರೀ ಒಂದು ಗಡ್ಡ ಕಟ್ಕೊಂಡು ಬೇರೆ ನಮ್ಮ ರಂಗ ಆಭರಣಗಳು ಹಾಕೊಳ್ಳದೆ ಗಡ್ಡ ಕಟ್ಕೊಂಡು ಟೋಪನ್ ಹಾಕೊಂಡು ಬಂದ್ರು. ನಾನ್ ರಂಗದಲ್ಲಿ ಬಲರಾಮನಾಗಿ ಕೇಳಿದೆ, ನೀವು ಯಾರು ಕಾಟಿಯವರು, ಎಲ್ಲಿಂದ ಬಂದವರು? ಕೌರವನ ಕಾಟಿಯವರು. ಯಾಕೆ ಬಂದು ಮದುವೆಗೆ? ನಾನು ಈಗ ಕೇಳಿದೆ, ಮದುವೆಗೆ ಸಾಮಾನ್ಯ ಒಬ್ಬ ಬಡವ ಮನೆಯ ಮದುವೆ ಅಲ್ಲ, ಅದು ಸಾಮಾನ್ಯವಾಗಿ ಇದ್ದದ್ರಲ್ಲಿ ಸ್ವಚ್ಛವಾಗಿ ಇದ್ದ ಆಭರಣಗಳನ್ನು ತೊಟ್ಕೊಂಡು ಬರ್ತಾರೆ. ಈಗ ಏನ್ ಮಾಡ ಕೌರವನಿಗೆ ಬಡತನ ಬಂತ ಅಥವಾ ಹಿಂಗೇನ್ ಬಡತನ ಬಂತ ಅಂತ ನಾನು ರಂಗದಲ್ಲಿ ಒಮ್ಮೆ ಮಕ್ಕಳಿಗೆ ಕೇಳಿದೆ. ನಾನು ವೇಷ ಮುಗ್ದಿ ಹೊರಗೆಲ್ಲ ತೆಗೆದಾದ್ಮೇಲೆ ಬೆಳಿಗ್ಗೆ ನನ್ನ 4-6 ಜನ ಹುಡುಗರು ಅಡ್ಡ ಹಾಕೊಂಡವ್ರು. ನೀವ್ ಯಾಕಾಗಿ ರಂಗಸ್ಥಳದಲ್ಲಿ ಹೇಳಿದ್ರಿ, ನಮ್ಗೆ ಕ್ಲಿಯರ್ ಆಗ್ಬೇಕು, ನಮ್ಮನ್ನ ಅಡ್ಡಾಕಿ ಆ ಮಕ್ಕಳ ಕೇಳಿದ್ರು. ನಾನು ಮಕ್ಕಳಿಗೆ ನೇರ ಗೊತ್ತಿಳಿದೆ, ನೀವು ಯಾಕೆ ಕೇಳಿದ್ದೀರಿ ಅನ್ನೋದು ನನಗೂ ಗೊತ್ತು, ನಾನು ಯಾಕೆ ಹೇಳಿದ್ದೇನು ನಿಮ್ಗೆ ಗೊತ್ತು, ಇಷ್ಟೇ ಸಾಕು ಹೋಗಿ ಅಂತ ಹೇಳಿದೆ. ಮತ್ತೆ ನಾನು ಮುಂದುವರೆಸಲಿಲ್ಲ. ಆದ್ರಿಂದ ಅಲ್ಲಿಂದ ಯಾವುದೇ ಒಂದು ವಿಚಾರವಾಗಿ ಹೇಳುವುದಾಗಲಿ ಕೇಳುವುದಾಗಲಿ ನಮ್ಗೆ ಬೇಕಾದ್ರೆ ನಾನೊಬ್ಬರ ಅಣ್ಣ ಭಗವತ್ತ ಯಾವ ಪದ್ಯ ಹೇಳ್ತೀರಿ, ಏನ್ ಮಾಡ್ಬೇಕು ಹಾಗೆ ಇವತ್ತು ನಾನು ಕೇಳ್ತೇನೆ. ಹಳೆ ಪ್ರಸಂಗ ಆದವು, ಯಾಕಂದ್ರೆ ನಮ್ಗೆ ಸ್ವಲ್ಪ ಜ್ಞಾನಶಕ್ತಿ ಈಗ ಕುಂಠಿತಾಗಿದೆ. ಮತ್ತೊಂದು ರಂಗದಲ್ಲಿ ಓದ್ಕೊಳ್ಳೋ ಇದಾದ ಕೂಡಲೇ ಈ ಪದ್ಯ ಅಂತ ನೆನಪಿಗೆ ಬರ್ತದೆ, ಇಲ್ಲಿ ನೆನಪಾಗೋದಿಲ್ಲ. ಅದನ್ನ ಕೇಳ್ಕೊಂಡು ಸ್ವಲ್ಪ ಒಮ್ಮೆ ನೋಡ್ಕೊಂಡು ನಾನು ಹೋಗ್ತೇನೆ. ಹಾಗೆ ಇವತ್ತು ಹೇಳೋ ಕಾಲ ಅಲ್ಲ, ಅದು ತುಂಬಾ ಬದಲಾಗಿದೆ ಅನ್ನೋದು ಖಂಡಿತ ಒಪ್ಪಿಕೊಳ್ತೇನೆ. ಆದ್ರೂ ಕೂಡ ಈಗಲೂ ಕೂಡ ತಾವು ಇನ್ನೊಬ್ಬರ ಹತ್ರ ಕೇಳಿ ಇನ್ನೂ ಕೂಡ ತಿಳಿಯುವಂತ ಕೂಡ ಇದೆ. ಖಂಡಿತ ಕೇಳ್ಬೇಕು, ತಿಳ್ಕೊಳ್ಬೇಕು. ರಂಗಕ್ಕೆ ಈಗ ಯಕ್ಷಗಾನ ಅನ್ನುವಂತಹದ್ದು ಸಿನಿಮಾ ಮತ್ತೊಂದು ಇನ್ನೊಂದು ಎಲ್ಲದಕ್ಕೂ ಹೋಗಿದೆ. ಈಗ ಸಿನಿಮಾಕ್ಕೆ ಅದರದೇ ಆದ ಒಂದು ನಡೆ ಅಂತಿದೆ, ಈಗ ನಾಟಕಕ್ಕೆ ಅದಕ್ಕಾದ ಒಂದು ರೀತಿ ಅಂತಿದೆ. ಹಾಗೆ ಯಕ್ಷಗಾನಕ್ಕೂ ಅದರದ್ದೇ ಆದ ಒಂದು ಚೌಕಟ್ಟು ಎನ್ನುವಂಥದ್ದು ಇದೆ. ಪದ್ಯಕ್ಕಾಗ್ಲಿ, ನರ್ತನಕ್ಕಾಗ್ಲಿ, ಭಾವಕ್ಕಾಗ್ಲಿ. ಈಗ ಯಾವ ಪದ್ಯವನ್ನ ಯಾರ ಪದ್ಯ ಹೇಳುವಾಗ ಯಾವ ಕಲಾವಿದ ಯಾವ ಪಾತ್ರಧಾರಿ ಎಲ್ಲಿರ್ಬೇಕು ಅಂತಿರ್ತದೆ. ಮೊದಲು ಭಾಗವತರ ಹತ್ತಿರದಲ್ಲಿರುವ ಕಲಾವಿದ ಆ ಪದ್ಯ ಹೇಳಿದಾಗ ಪದ್ಯದ ಕೊನೆಗೆ ಆ ಮುಕ್ತಾಯ ಆವುಗಳು ಬಲಭಾಗ ಚಂಡಿ ಭಾಗಕ್ಕೆ ಬರ್ಬೇಕು. ಅಲ್ಲಿದ್ದ ಕಲಾವಿದ ಈ ಭಾಗವತರ ಭಾಗಕ್ಕೆ ಎಡಭಾಗಕ್ಕೆ ಬರ್ಬೇಕು. ಇವತ್ತು ಹಾಗಲ್ಲ, ಎಲ್ಲ ಹೋಗ್ತಾನೋ ಎಲ್ಲ ಬರ್ತಾನೋ ಅದಿಲ್ಲ. ಇವತ್ತು ಎಲ್ಲ ಬದಲಾಗಿ ಹುಟ್ಟಿದೆ ರಂಗದಲ್ಲಿ ನರ್ತನವಾಗಿ. ಈಗ ಭಾಗವತ ಇಂತಷ್ಟೇ ಅಂತ ಉಂಟುಂಟು, ಈಗ ಆಗಲ್ಲ. ಒಂದು ಪದ್ಯ ನಾ ಹೇಳ್ಬಾರ್ದು, ಇವತ್ತು ಹಾಗೆ ನಡೀತಾ ಇದೆ. ಆದ್ರಿಂದ ಅದನ್ನೆಲ್ಲ ನಾನು ಹೇಳಿ ಖಂಡಿತ ನಾನು ಮುಜುಗರಿಗೆ ಒಳಗಾಗುವುದಿಲ್ಲ.